Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ 6m² ಪ್ಲಸ್ 7m ಮೈನಸ್ 3. ಸೊ ಇಲ್ಲಿ 6×3 = 18. ಓಕೆ, ಸೊ 6 ಮೊದಲನೇ ಪದ ಮತ್ತು ಕೊನೆಯ ಪದ ಸಹಗುಣಕಗಳು. 6 ಗುಣಿಸು -3. ಸೊ ಇದೆಷ್ಟಾಗುತ್ತೆ? 18 ಬರ್ತಾ ಇದೆ, -18. ಸೊ ಅವುಗಳ ಮೊತ್ತ ಏನ್ ಬರ್ಬೇಕು? ಮಧ್ಯದ ಪದ 7m ಆಗ್ಬೇಕು, ಅಂದ್ರೆ 7 ಬರ್ಬೇಕು ಅಲ್ವಾ? ಸೊ ಹಾಗಾದ್ರೆ ಅಂತಹ ಎರಡು ಸಂಖ್ಯೆಗಳನ್ನ ನಾವು ಹುಡುಕ್ಬೇಕು. ಸೊ ನೋಡಿ, 9 2 18. ಓಕೆ, ಸೊ ಪ್ಲಸ್ ಮೈನಸ್ ಮೈನಸ್ 9 2 18. 9ರಲ್ಲಿ 2 ಹೋದ್ರೆ 7 ಸಿಗತ್ತೆ ಅಲ್ವಾ? ಸೊ ನೋಡಿ, 9 2 18. ಸೊ ಈ ಪದ ಸಿಗತ್ತೆ. ಅದೇ ಎರಡು ಸಂಖ್ಯೆಗಳನ್ನ ಕೂಡಿದಾಗ ನಮಗೆ ಮಧ್ಯದ ಪದ ಸಿಗ್ತಾ ಇದೆ. ಸೊ ಹಾಗಾದ್ರೆ ನಾವು ಮಧ್ಯದ ಪದವನ್ನ ಹೇಗ್ ಬಿಡಿಸ್ಕೊಳ್ಬಹುದು? 6m² ಪ್ಲಸ್ 9m ಮೈನಸ್ 2m. ನೋಡಿ, 9 2 18. 9 2 18. 9 ಪ್ಲಸ್ 9m ಮೈನಸ್ 2m ಮಾಡಿದ್ರೆ ಮಧ್ಯದ ಪದ 7 ಸಿಗತ್ತೆ, -3. ಸೊ ಈಗ ಮೊದಲ ಎರಡು ಪದಗಳಲ್ಲಿ ಮತ್ತು ಕೊನೆಯ ಎರಡು ಪದಗಳಲ್ಲಿರುವಂತಹ ಸಾಮಾನ್ಯ ಅಪವರ್ತನಗಳನ್ನ ಹೊರಗಿಟ್ಕೊಳ್ಬೇಕು. ಸೊ ಹಾಗಾಗಿ ಇದನ್ನ ಗುಂಪುಗಳನ್ನಾಗಿ ಮಾಡಿ ಇದನ್ನ ಗುಂಪುಗಳನ್ನಾಗಿ ಬರ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ಈ ಎರಡು ಪದದಲ್ಲಿ 3 ಕಾಮನ್ ಆಗಿದೆ, ಅಂದ್ರೆ 6 ಮತ್ತೆ 9 3ರಿಂದ ಭಾಗ ಆಗತ್ತೆ. ಸೊ m ಕಾಮನ್ ಆಗಿದೆ. ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? 2m ಪ್ಲಸ್ 3. ಸೊ ಇಲ್ಲಿ -1 ಹೊರಗಿಟ್ಕೊಂಡಾಗ 2m ಮೈನಸ್ 3. ಸೊ ಸಾರಿ, ಮೈನಸ್ ಪ್ಲಸ್. ಓಕೆ, ಸೊ ಪ್ಲಸ್ ಮೈನಸ್ ಮೈನಸ್ 2m ಪ್ಲಸ್ ಮೈನಸ್ ಮೈನಸ್ 3ಕ್ಕೆ ಸಮನಾಯ್ತು. ಸೊ ಈಗ ಈ ಎರಡು ಪದದಲ್ಲಿ ಇರುವಂತಹ ಸಾಮಾನ್ಯ ಅಪವರ್ತನ 2m ಪ್ಲಸ್ 3. ಸೊ ಇದು ಹೊರಗಡೆ ಹೋಯ್ತಂದ್ರೆ ಉಳಿದಿರುವಂತದ್ದು 3m ಮೈನಸ್ 1. ಓಕೆ, ಸೊ ಹಾಗಾದ್ರೆ ಇಲ್ಲಿ 6m² ಪ್ಲಸ್ 7m ಮೈನಸ್ 3ರ ಅಪವರ್ತನಗಳು 2m ಪ್ಲಸ್ 3 ಗುಣಿಸು 3m ಮೈನಸ್ 1 ಆಗಿದೆ. ಥ್ಯಾಂಕ್ ಯು.